ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನೆಲ್. ನಾನು ವೀಣಾ ಕಿರಣ್, ನಮ್ಮೂರು ಪಾವಗಡ. ನಾನಿವಾಗ ಯೂನಿಫಾರ್ಮ್ ಪ್ಯಾಂಟ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿ. ನಾನಿವಾಗ ಕಟ್ ಮಾಡ್ಕೊಂಡಿದ್ದೀನಿ ಲಾಡಿ ದಾರ ಹೊಲಿಯೋದಕ್ಕೋಸ್ಕರ. ಕಟ್ಟಿಂಗ್ ಮಾಡಿ ನೋಡಿ, ಪ್ಯಾಂಟ್ ಎಲ್ಲ ಕಟ್ಟಿಂಗ್ ಆಗಿದೆ ನೋಡಿ. ಲಾಡಿ ದಾರ ಹೊಲಿಯೋದಕ್ಕೋಸ್ಕರ ಲೆಂತಿಯಾಗಿ ತೊಗೊಂಡಿದ್ದೀನಿ, ನಮಗೆ ಎಷ್ಟು ಉದ್ದ ಬೇಕೋ ಅದನ್ನು ನೋಡಿ. ಅದನ್ನು ಕಟ್ಟಿಂಗ್ ಮಾಡಿ ಜಾಯಿಂಟ್ ಮಾಡಿಕೊಂಡು ಈಗ ಲಾಡಿ ದಾರ ಹೊಲ್ಕೊಳ್ತಾ ಇದ್ದೀನಿ. ಲಾಡಿ ದಾರ ಫುಲ್ಲು ಉದ್ದ ಸ್ಟಿಚ್ ಲೆಂತ್ ಹಾಕ್ಕೊಂಡು ಈಗ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ಪ್ಯಾಂಟು ಮೇಲ್ಗಡೆ ಪಾರ್ಟ್ಸ್ ಬರುತ್ತಲ್ಲ, ಆ ಪಾರ್ಟ್ಸ್ನ ತೊಗೊಂಡಿದ್ದೀನಿ ನೋಡಿ. ಒಂದು ಸೈಡಲ್ಲಿ ನನಗೆ ಸ್ವಲ್ಪ ಕಮ್ಮಿ ಬಟ್ಟೆ ಬಿದ್ದಿದೆ, ಅದಕ್ಕೋಸ್ಕರ ಅದನ್ನು ಜಾಯಿಂಟ್ ಹಾಕ್ಕೋಬೇಕು ನೋಡಿ. ಆ ರೀತಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಬೇಕು. ಅದು 4 ಪಾರ್ಟ್ಸ್ ಇದೆ, ಆಪೋಸಿಟ್ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು. ಯಾವ ಕಡೆ ಕಮ್ಮಿ ಬಿದ್ದಿದೆ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಗೊತ್ತಾಗೋದಿಲ್ಲ ಆಪೋಸಿಟ್ಟು ನೋಡಿ. ಇವಾಗ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟಿಚ್ ಹಾಕ್ಕೊಂಡು ಸೀದಾ ಮಾಡಿಕೊಂಡು ತಿರ್ಗಿ ಹಂಗೆ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಇವಾಗ 4 ಪೀಸಿಗೂ ಅದೇ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. 2 ಫಸ್ಟಿಗೆ ಸ್ಟಿಚ್ ಮಾಡ್ಕೊತೀನಿ. 2 ಸ್ಟಿಚ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಟಾಪಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿರುತ್ತೆ ಫಿನಿಶಿಂಗು. ಅದ್ರ ಮೇಲೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಒಂದು. ತಿರ್ಗಿ ಇದನ್ನು 2 ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಮಧ್ಯದಲ್ಲಿ 1.5 ಇಂಚು ಅಷ್ಟು ಜಾಗ ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಇದು ಲಾಡಿ ದಾರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೆ ನೋಡಿ, ಹಿಂಗೆ ಟರ್ನ್ ಮಾಡಿಕೊಂಡು ಮಧ್ಯದಲ್ಲಿ ಹಿಂಗೆ ಸೆಂಟ್ರ್ ಮಾಡಿಕೊಂಡು ಈ ಕಡೆ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ, ಆ ಕಡೆ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಒಂದು ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜಿಗೊಂದು ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆ ಒಂದು, ತಿರ್ಗಿ ಆ ಕಡೆನೂ ಹಂಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾನು. ತಿರ್ಗಿ ಇದೆಲ್ಲ ಆದಮೇಲೆ ಅವೆರಡೂ ಈ ಕಡೆ ಆ ಕಡೆ 2 ಕಡೆನೂ ಜಾಯಿಂಟ್ ಮಾಡ್ಕೊಳ್ಳಿ. 2 ಕಡೆನೂ ಜಾಯಿಂಟ್ ಮಾಡಿಕೊಂಡು ಮೇಲ್ಗಡೆ ತಿರುಗಿಸಿ ತಿರ್ಗಿ ಟಾಪ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಟಾಪಲ್ಲಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. 2 ಕಡೆನೂ ಸ್ಟಿಚ್ ಮಾಡಿಕೊಂಡು ನೋಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಡ್ಜಿಗಾದರೂ ಸ್ಟಿಚ್ ಹಾಕ್ಕೋಬೋದು, ಸ್ವಲ್ಪ ಒಂದು 1/2 ಇಂಚ್ ಜಾಗ ಬಿಟ್ಟಾದ್ರೂ ಸ್ಟಿಚ್ ಹಾಕ್ಕೋಬೋದು. ಈಗ ನೋಡಿ, ಅಲ್ಲಿ ಲಾಡಿ ದಾರ ಸ್ಟಿಚ್ ಹೊಲ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಒಳಗಡೆ ಲಾಡಿ ದಾರ ಹಾಕಿ 1 ಇಂಚ್ವರೆಗೂ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಆ ಲಾಡಿ ದಾರನ ಒಳಗಡೆ ಹಂಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತಾ ಬರಬೇಕು ನೋಡಿ. ನಾನು ಹಾಕಿದ್ದೀನಿ. ಯೂನಿಫಾರ್ಮ್ದು ಟಾಪ್ ಸ್ಟಿಚಿಂಗ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್, ಬೇಕಾದರೆ ನೋಡಿ, ಲಾಂಗ್ ವಿಡಿಯೋದಲ್ಲಿದೆ. ಇವಾಗ ಪ್ಯಾಂಟ್ ನೋಡಿ ಫ್ರೆಂಡ್ಸ್, ನಾನು ಕೆಳಗಡೆ 2 ಇಂಚ್ವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೆ ಬಾಟಮಲ್ಲಿ. ಅದನ್ನು ಫಸ್ಟು 1 ಇಂಚ್ ಫೋಲ್ಡ್ ಮಾಡ್ಕೋಬೇಕು. ತಿರ್ಗಿ ಹಾಗೆ ಇನ್ನೊಂದು ಸತಿ 1 ಇಂಚ್ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ ಫ್ರೆಂಡ್ಸ್. ಅದನ್ನು ಈಗ ಈ ಕಡೆಯೂ ಸ್ಟಿಚ್ ಹಾಕ್ಕೊಂಡು ತಿರ್ಗಿ ಈ ಕಡೆಯೂ ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ತಿರ್ಗಿ ಎಡ್ಜಿಗೆ ತಿರ್ಗಿ ಈ ಕಡೆ 1 ಇಂಚ್ ಫೋಲ್ಡ್ ಮಾಡ್ಕೊಂಡು ಈ ಕಡೆ ಸ್ಟಿಚ್ ಹಾಕ್ಕೊಂಡಿರ್ತಲ್ಲ, ತಿರ್ಗಿ ಈ ಕಡೆ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ತಿರ್ಗಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ 1-2 ಸ್ಟಿಚ್ ಹಾಕ್ಕೊಳ್ಳಿ. ಇದು ಕ್ಯಾನ್ವಾಸ್ ಕೂಡ ಇಟ್ಕೊಂಡು ಹಾಕ್ಕೊಳ್ತಾರೆ ಫ್ರೆಂಡ್ಸ್. ನಾವು ಯೂನಿಫಾರ್ಮ್ನಿಂದ ಕ್ಯಾನ್ವಾಸ್ ಹಾಕ್ತಾಯಿಲ್ಲ, ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀವಿ. ಬೇಕಂದರೆ ಕೂಡ ಕ್ಯಾನ್ವಾಸ್ ಯೂಸ್ ಮಾಡ್ಬೋದು. ಇವಾಗ ನಾವು ಸೈಡ್ ಕಟ್ ಮಾಡಿರ್ತೀವಲ್ಲ, ಆ ಕಡೆ ಸೈಡು ಈ ಕಡೆ ಸೈಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್. 2 ಕಡೆಯೂ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ 2 ಕಡೆ ಹಾಕ್ಕೊಂಡ್ಮೇಲೆ ಬಾಟಮ್ ಹೊಲ್ದಿರ್ತೀವಲ್ಲ, ಬಾಟಮಿಂದ ನಾವೇನು 1.5 ಇಂಚು ಗ್ಯಾಪು ಸೈಡಲ್ಲಿ ಬಿಟ್ಕೊಂಡಿರ್ತೀವೋ ಅಲ್ಲಿಂದ ಸ್ಟಿಚ್ ಮಾಡ್ಕೊಂಬನ್ನಿ ಫ್ರೆಂಡ್ಸ್. ಫುಲ್ಲು 1.5 ಇಂಚ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಬನ್ನಿ ಫ್ರೆಂಡ್ಸ್. ಫುಲ್ ಈ ಕಡೆ ಎಡ್ಜಿಗೆ ಆ ಕಡೆ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರ ಇಲ್ಲೂ ಆ ಕಡೆಯಿಂದನೇ ಸ್ಟಿಚ್ ಮಾಡ್ಕೊತ ಬನ್ನಿ ಫ್ರೆಂಡ್ಸ್. ಈ ಕಡೆ ಆದಮೇಲೆ ಇವಾಗ ಫ್ರಂಟಿಂದ ನಾನು ಮೇಲ್ಗಡೆ ಟಾಪು ಸ್ಟಿಚ್ ಮಾಡಿದ್ನಲ್ಲ, ಅದರ ಅಳತೆಗೆ ಬೇಕು. ಅದಕ್ಕೆ ನಾನು ಈ ಕಡೆ ಒಂದು 5 ಡಾಟ್ ಇಟ್ಕೊತಾ ಇದ್ದೀನಿ ಫ್ರಂಟಲ್ಲಿ. ಈ ಕಡೆ ಅರ್ಧದಿಂದ ಈ ಕಡೆ ಒಂದು 5 ಡಾಟು, ಆ ಕಡೆ ಒಂದು 5 ಡಾಟ್ ಇಟ್ಕೊತಾ ಇದ್ದೀನಿ. ನನಗಿದು ಸರಿ ಹೋಗುತ್ತೆ. ನಿಮಗಿನ್ನೂ ಎಕ್ಸ್ಟ್ರಾ ಜಾಸ್ತಿ ಇದೆ ಬಟ್ಟೆ ಅಂದರೆ ಇನ್ನೂ ಒಂದೊಂದು ಡಾಟ್ಸ್ ಎಕ್ಸ್ಟ್ರಾ ಇಟ್ಕೊಬೋದು.
ನಾನು ಇವಾಗ ಲಾಡಿ ದಾರ ಅದು ಹಾಕಿದ್ದಲ್ಲ, ಅದನ್ನು ಇದನ್ನು ಎರಡು ಜಾಯಿಂಟ್ ಮಾಡ್ತಾಯಿದ್ದೀನಿ. ಸುತ್ತ ಹೊಲ್ಕೊಳ್ತಾ ಬರಬೇಕು. ಸೆಂಟ್ರ್ ಜಾಯಿಂಟ್ಗಳನ್ನ ಕೂಡಿಸ್ಕೊತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಎಕ್ಸ್ಟ್ರಾ ಇದೆಯೋ ಅದನ್ನು ಫಿಲ್ಟ್ ಕೊಟ್ಕೋಬೋದು. ಆಮೇಲೆ ಸೀದಾ ಹಿಂಗೆ ಮಾಡಿಕೊಂಡು ಕಚ್ಚಾ ಮೇಲ್ಗಡೆ ಬರೋ ಥರ ತಿರುಗಿಸ್ಕೊಂಡು ನೋಡಿ, ಕಚ್ಚಾ ಹಿಂಗೆ ಮೇಲ್ಗಡೆ ಬರೋ ಥರ ತಿರುಗಿಸ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊತಾ ಬರಬೇಕು. ಆವಾಗ ನೀಟಾಗಿರುತ್ತೆ ಫಿನಿಶಿಂಗು. ನೋಡಿ ಫಿನಿಶಿಂಗ್ ಆಯಿತು. ನೋಡಿ ಇವಾಗ ಪ್ಯಾಂಟ್ ರೆಡಿ ಆಗೋಯ್ತು. ನೋಡಿ ಇಷ್ಟೇ ಫ್ರೆಂಡ್ಸ್, ರೆಡಿ ಪ್ಯಾಂಟ್. ಇವಾಗ ಕೋಟ್ಗೆ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಕೋಟ್ಗೆ ನೆಕ್ಗೆ ಈ ಕಡೆಯಿಂದ ಕಚ್ಚಾ ಸ್ಟಿಚ್ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಇವಾಗ ನೆಕ್ ಹತ್ರ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇದು ಯೂನಿಫಾರ್ಮ್ ಕೋಟ್ ಸ್ಟಿಚಿಂಗ್ ವಿಡಿಯೋ ಫ್ರೆಂಡ್ಸ್. ಇದು ಪ್ಯಾಂಟು ಕೋಟು ಒಂದು ವಿಡಿಯೋದಲ್ಲಿದೆ. ಇದನ್ನು ಟರ್ನ್ ಮಾಡಿಕೊಂಡು ಇದು ಮಾರ್ಕಿಂಗ್ ವಿಡಿಯೋನ ಒಂದು ಸತಿಗೆ ಹಾಕ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಇದು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ಶೇಪು ವಿ ಶೇಪ್ ತೊಗೊಂಡಿದ್ದೀನಿ ಫ್ರಂಟು ನೆಕ್ಕು. ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಎರಡು ಕಡೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಎರಡು ರೆಡಿ ಆಗಿದೆ, ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಬ್ಯಾಕ್ ತೊಗೊಂಡಿದ್ದೀನಿ. ಬ್ಯಾಕ್ ತೊಗೊಂಡು ಇವಾಗ ನೆಕ್ ಹತ್ರ ಪೈಪಿಂಗ್ ಪೀಸ್ ಕೊಟ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಪೈಪಿಂಗ್ ಪೀಸ್ ಕೊಟ್ಕೊಂಡು ಒಂದು ಫಿನಿಶಿಂಗ್ ಮಾಡ್ಕೊಳ್ತಿದ್ದೀನಿ. ನೋಡಿ ಆ ಪೈಪಿಂಗ್ ಪೀಸ್ ತೊಗೊಂಡು ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ ಹಂಗೆ ಇಟ್ಕೊಂಡು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ರೌಂಡ್ ಶೇಪ್ ಯಾವ ರೀತಿ ತಿರುಗಿದೆ ಆ ರೌಂಡ್ ಶೇಪ್ಗೇ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಬಂದು ತಿರ್ಗಾ ಅದು ರೌಂಡ್ ಶೇಪ್ಗೆ ನಮ್ಗೆ ನೀಟಾಗಿ ತಿರುಗಬೇಕು ಅಂತಂದರೆ ನ್ಯಾಚ್ ಹಾಕ್ಕೋಬೇಕು ಫ್ರೆಂಡ್ಸ್. ನಾವು ಒಂದೊಂದು ನ್ಯಾಚ್ ಹಾಕ್ಕೊಂಡ್ರೆ ನೀಟಾಗಿ ತಿರುಗುತ್ತೆ. ಈಗ ಫುಲ್ಲು ಇದು ಮಾಡಿ ಈ ಇನ್ಸೈಡ್ ಪೀಸ್ ಕಾಣಿಸ್ತಿರೋ ಥರ ಫುಲ್ ಹಿಂದ್ಗಡೆ ಇದು ಮಾಡಿ ಮೇಲ್ಗಡೆ ಒಂದು ಪಾಯಿಂಟೆಡ್ ಸ್ಟಿಚ್ ಹಾಕ್ಕೊಬಂದಿದ್ದೀನಿ. ಇವಾಗ ಅದಕ್ಕೆ ಬ್ಯಾಕ್ ರೆಡಿ ಆಗಿದೆ. ಇವಾಗ ಫ್ರಂಟ್ ಎರಡು ಇಟ್ಬಿಟ್ಟು ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಶೋಲ್ಡ್ರ್ ಹತ್ರ ಎರಡು ಫ್ರಂಟ್ಗಳನ್ನ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ತಿದ್ದೀನಿ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿರಬೇಕು ಫಿನಿಶಿಂಗು. ಸ್ಟಿಚಿಂಗ್ ನೀಟಾಗಿದ್ದರೆ ಯಾರಾದರೂ ಸರ್ ಹುಡುಕೊಂಡು ಬರ್ತಾರೆ ಫ್ರೆಂಡ್ಸ್, ನಿಮ್ಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ಪಾಕೆಟ್ ಅಟ್ಯಾಚಿಂಗ್ಗೋಸ್ಕರ ಬಾಟಮಿಂದ 4 ಇಂಚಿಗೆ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ. ನೋಡಿ 4 ಇಂಚ್ ಬಾಟಮ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಸೈಡಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮಗೆ ಪಾಕೆಟ್ ಯಾವ ಸೈಜಲ್ಲಿ ಬೇಕೋ ನಾನು ಈ ಥರ ಬಾಕ್ಸ್ ಟೈಪಲ್ಲಿ ಸೈಜಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಇದು ಮಾರ್ಕಿಂಗ್ ವಿಡಿಯೋಲಿ ನಿಮಗೆ ತೋರಿಸ್ತೀನಿ. ನಾನು ಅದು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೆ. ಇವಾಗ ಈ ಕಡೆ ಇದಕ್ಕೆ ಮಾರ್ಕ್ ಹಾಕಿರಲಿಲ್ಲ ಅಂತೇಳಿ ಅದನ್ನು ಇಟ್ಬಿಟ್ಟು ಅದಕ್ಕೂ ಮಾರ್ಕ್ ಆಗಲಿ ಅಂತ ಆ ಥರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2 ಪಾಕೆಟ್ ತೊಗೊಂಡಿದ್ದೀನಿ. ನಾನು ಫುಲ್ಲು 5x5 ತೊಗೊಂಡಿದ್ದೀನಿ. ಮೇಲ್ಗಡೆ ಮಾತ್ರ ಡೋರ್ ಈ ಥರ ಒಂದು 1/2 ಇಂಚ್ ಫೋಲ್ಡ್ ಮಾಡಿ ಇನ್ನೊಂದು 1/2 ಇಂಚ್ ಫೋಲ್ಡ್ ಮಾಡಿ ಡೋರ್ ಹೊಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದು ಇವಾಗ ನೋಡಿ ಪಾಕೆಟ್ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಪಾಕೆಟ್ ಅಟ್ಯಾಚಿಂಗು ಈ ಕಡೆ ಸೈಡು 2 ಪಾಕೆಟ್ ಬೇಕು ಅಂತ ಹೇಳಿದರು, ಅದಕ್ಕೆ 2ಕ್ಕೂ ಪಾಕೆಟ್ ಇಟ್ಟಿದ್ದೀನಿ. ಮಕ್ಳಿಗೆ ಪಾಕೆಟ್ ಇಕ್ಕಿದ್ರೆ ಮೇಲು. ಇವಾಗ ಹಾರ್ಮೋಲ್ಗೆ ಪೈಪಿಂಗ್ ಪೀಸ್ ಕೊಡಬೇಕು, ಯಾಕಂದರೆ ಇದು ಸ್ಲೀವ್ಸ್ ಇರೋದಿಲ್ವಲ್ಲ. ಫಿನಿಶಿಂಗ್ ಇರಬೇಕು ಅಂದರೆ ಪೈಪಿಂಗ್ ಪೀಸ್ ಅಂದ್ರೇ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಕ್ರಾಸ್ ಪೀಸ್ ಕಟ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಇವಾಗ ಕ್ರಾಸ್ ಪೀಸ್ ಕಟ್ ಆಯಿತು. ಇವಾಗ ಹಾರ್ಮೋಲ್ಗೆ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಅಟ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ. ಆ ರೌಂಡ್ ಶೇಪ್ ಯಾವ ರೀತಿ ಇದೆ ಆ ರೀತಿಯೇ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಫುಲ್ಲು ರೌಂಡ್ ಶೇಪ್ ಹಾಕಿ ತಿರ್ಗಿ ಅದನ್ನು ಸೇಮ್ ಟರ್ನ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಫುಲ್ ಮೇಲ್ಗಡೆ ಒಂದು ಸ್ಟಿಚ್ ಬರೋ ಥರ ಹಾಕ್ಕೊಂಡು ನೋಡಿ ನೀಟಾಗಿ ಫಿನಿಶಿಂಗ್ ಆಯ್ತು. ಇವಾಗ ನೋಡಿ ಈ ಥರ ಬರುತ್ತೆ. ಇವಾಗ ಸೈಡ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಸೈಡ್ಗೆ ನಾವು ಎಷ್ಟು ಗ್ಯಾಪ್ ಬಿಟ್ಟಿರ್ತೀವೋ 1 ಇಂಚು, 1.5 ಇಂಚು, 2 ಇಂಚು ಆ ಥರ ಸ್ಟಿಚ್ ಮಾಡಿಕೊಂಡು ನಾವು ಎರಡು ಸ್ಟಿಚ್ ಹಾಕ್ಕೊಳ್ಳಿ ಸೈಡಲ್ಲಿ. ನಾನು ಈ ಕಡೆನೂ ಅದೇ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನು 3 ಸ್ಟಿಚ್ ಹಾಕಿರ್ತೀನಿ, ಬೇಕಂದರೆ ಬಿಚ್ಬೋದು, ಹಾಕ್ಕೋಬೋದು, ಇದು ಮಾಡಿ ಸ್ಟಿಚ್ ಹಾಕ್ಬೋದು. ಇವಾಗ ಬಾಟಮ್ ಕೂಡ ಅದೇ ರೀತಿ 1/2 ಇಂಚ್ ಒಂದು ಸತಿ ತಿರ್ಗಿ 1/2 ಇಂಚ್ ಒಂದು ಸತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀವಿ. ಫುಲ್ ಇವಾಗ ಬಾಟಮ್ ಫುಲ್ಲು ಅದೇ ರೀತಿ ಸ್ಟಿಚ್ ಮಾಡ್ಕೊತೀನಿ.
ಇದು ಈ ಕಡೆ ಸೈಡ್ಗೆ ಗುಂಡಿಗೆ ಅಂತ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಕಾಜಾ ಏನೋ ಟಾಪ್ ಸೈಡ್ ಬಟ್ಟೆಗೆ ಬರುತ್ತೆ, ಇದು ಗುಂಡಿ ಹೊಡಿಯೋದಕ್ಕೋಸ್ಕರ ಎಕ್ಸ್ಟ್ರಾ ನಾನು ಬಟ್ಟೆ ಕೊಡ್ತಾಯಿದ್ದೀನಿ. ನೋಡಿ 3 ಇಂಚಿದೆ. ಈ ಕಡೆ ಸೈಡು ಎಡ್ಜಲ್ಲಿ ಆ ಕಡೆ ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ನಮಗೆ ರೈಟ್ ಸೈಡ್ ಇರೋ ತೊಗೊಂಡು ನೋಡಿ 1 ಇಂಚ್ ಗ್ಯಾಪ್ ಬರೋ ಥರ 1 ಇಂಚ್ ಗ್ಯಾಪ್ ಬರೋ ಥರ ಇಟ್ಕೊಂಡು ನೋಡಿ ನಾನು ಟೇಪಿಗೆ ತೋರಿಸ್ತಾ ಇದ್ದೀನಿ. 1 ಇಂಚ್ ಆದರೆ ಸಾಕು ನಮಗೆ ಗುಂಡಿ ಹೊಡಿಯೋದಕ್ಕೆ ಅವ್ರಿಗೆ. ಈಗ ನಾವು ಆಲ್ರೆಡಿ ಸ್ಟಿಚ್ ಏನು ಹಾಕಿರ್ತೀವಿ ಆ ಸ್ಟಿಚ್ ಮೇಲೇ ಹೊಲಿಗೆ ಬರೋ ಥರ ಹಾಕ್ಕೊಂಬನ್ನಿ. ಇವಾಗ ನೋಡಿ ಆಯಿತು. ನಾನಿವಾಗ ಕಾಜಾಗೂ ಗುಂಡಿಗೂ ನಾನು ಮಾರ್ಕ್ ಮಾಡಿಕೊಟ್ರೆ ಅವ್ರು ಅಲ್ಲಿಗೆ ನೀಟಾಗಿ ಕಾಜಾ ಗುಂಡಿ ಹಾಕ್ಕೊಡ್ತಾರೆ. ನಾನು ಕಾಜಾ ಗುಂಡಿನೇ ಫ್ರೆಂಡ್ಸ್ ಯಾವಾಗಲೂ ಓಡಿಸೋದು, ನಾನು ಉಕ್ಸ್ ಹಾಕೋದಿಲ್ಲ. ಉಕ್ಸ್ ಹಾಕಿದ್ರೆ ಮಕ್ಕಳಿಗೆ ಕಂಫರ್ಟ್ ಇರೋದಿಲ್ಲ ಅಂತೇಳ್ಬಿಟ್ಟು ಕಾಜಾ ಗುಂಡಿ ಓಡಿಸ್ಬಿಡ್ತೀನಿ. ನೋಡಿ ನಾನಿವಾಗ ಓಡಿಸ್ಕೊಂಡು ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ ನಾನು ಕಾಜಾ ಗುಂಡಿ ಎಲ್ಲ ಹಾಕಿದ್ದೀನಿ ಇವಾಗ.